ಪ್ರಯಾಗ್ರಾಜ್ಗೆ ಹೋಗಿದ್ದ ಬೀದರ್ನ 6 ಮಂದಿ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾರೆ. ಒಂದೇ ಕುಟುಂಬದ 5 ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಮಾಹಿತಿ ಸಿಗ್ತಾ ಇದೆ. ಕುಂಭಮೇಳವನ್ನು ಮುಗಿಸಿ ಕಾಶಿಯತ್ತ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರಸ್ತೆ ಅಪಘಾತವಾಗಿದೆ. ಕಾಶಿ ಬಳಿ ಲಾರಿ ಕ್ರೂಸರ್ ಮಧ್ಯೆ ಆಕ್ಸಿಡೆಂಟ್ ಆಗಿದೆ. ಬೀದರ್ ನಗರದ ಲಾಡಗೇರಿ ಬಡಾವಣೆಯ ನಿವಾಸಿಗಳಿವರು ಅಂತ ಗುರುತಿಸಲಾಗಿದೆ. ಸುನೀತಾ, ಸಂತೋಷ್, ನೀಲಮ್ಮ ಸೇರಿ 6 ಜನರು ಸಾವನ್ನಪ್ಪಿರುವಂಥದ್ದು. 2 ದಿನಗಳ ಹಿಂದೆ ಒಂದೇ ವಾಹನದಲ್ಲಿ ಕುಂಭಮೇಳಕ್ಕೆ ಅಂತ ಹೇಳಿ 12 ಜನ ತೆರಳಿರ್ತಾರೆ. ಉತ್ತರ ಪ್ರದೇಶದ ಮೀರಜ್ಪುರ್ನಲ್ಲಿ ಈ ಘಟನೆ ಆಗಿರುವಂಥದ್ದು. ಪ್ರಯಾಗ್ರಾಜ್ಗೆ 144 ವರ್ಷಗಳ ಬಳಿಕ ನಡೀತಾ ಇರುವಂತಹ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ತೆರಳಿದಂತಹ ಒಂದೇ ಕುಟುಂಬದ 5 ಸಾವನ್ನಪ್ಪಿರುವಂತಹ ದಾರುಣ ಘಟನೆ ನಡೆದಿದೆ. ಲಾರಿ ಮತ್ತು ಕ್ರೂಸರ್ ನಡುವೆ ಆಕ್ಸಿಡೆಂಟ್ ಆಗಿದೆ. ಬೀದರ್ ನಗರದ ಲಾಡಗೇರಿ ಬಡಾವಣೆಯ ನಿವಾಸಿಗಳು ಸಾವನ್ನಪ್ಪಿರುವಂಥದ್ದು. ಸುನೀತಾ 35 ವರ್ಷ, ಸಂತೋಷ್ 43 ವರ್ಷ, ನೀಲಮ್ಮ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದೇ ಕುಟುಂಬದ 5 ಸೇರಿ ಒಟ್ಟು 6 ಜನ ರಸ್ತೆ ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ. 144 ವರ್ಷಗಳ ಬಳಿಕ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಈ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡುವುದಕ್ಕಾಗಿ ಒಂದೇ ಕುಟುಂಬದ 5 ಸೇರಿ 12 ಜನ ಬೀದರ್ನಿಂದ ಪ್ರಯಾಣವನ್ನು ಬೆಳೆಸಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಕುಂಭಮೇಳದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಂತ ಹೊರಟಿದ್ರು. ಆ ಸಂದರ್ಭದಲ್ಲಿ ಈ ರಸ್ತೆ ಅಪಘಾತವಾಗಿರುವಂತಹ ವಿಚಾರ ಗೊತ್ತಾಗಿದೆ. ಒಂದೇ ಕುಟುಂಬದ 5 ಸೇರಿ ಒಟ್ಟು 6 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ರೂಪಾಪುರ ಬಳಿ ಇವತ್ತು ಬೆಳಗ್ಗೆ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಯಾಗ್ರಾಜ್ಗೆ ಪುಣ್ಯ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಪುಣ್ಯ ಸ್ನಾನವನ್ನು ಮುಗಿಸ್ಕೊಂಡು ಕಾಶಿ ಯಾತ್ರೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರುವಂಥದ್ದು. ಕುಂಭಮೇಳವನ್ನು ಮುಗಿಸಿ ಕಾಶಿಯತ್ತ ತೆರಳುವಂತಹ ಸಂದರ್ಭದಲ್ಲಿ ಲಾರಿ ಮತ್ತು ಕ್ರೂಸರ್ ನಡುವೆ ರಸ್ತೆ ಅಪಘಾತವಾಗಿದೆ. ಬೀದರ್ ನಗರದ ಲಾಡಗೇರಿಯ ಬಡಾವಣೆಯ ನಿವಾಸಿಗಳು 6 ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ. ಒಂದೇ ಕುಟುಂಬದ 5 ಸೇರಿ 12 ಜನ ಕ್ರೂಸರ್ ಅನ್ನು ಮಾಡಿಕೊಂಡು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಪ್ರಯಾಣವನ್ನು ಬೆಳೆಸಿರ್ತಾರೆ. ಪುಣ್ಯ ಸ್ನಾನವನ್ನು ಮಾಡಿ, ಶಾಹಿ ಸ್ನಾನವನ್ನು ಮಾಡಿ ಅಲ್ಲಿಂದ ಕಾಶಿ ವಿಶ್ವನಾಥನ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ರಸ್ತೆ ಅಪಘಾತವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಲ್ಲಿಕಾರ್ಜುನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಒಂದೇ ಕುಟುಂಬದ 5 ಸೇರಿ 6 ಜನ ಪ್ರಯಾಗ್ರಾಜ್ಗೆ ಹೋದವರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಆಕ್ಸಿಡೆಂಟ್ ಹೇಗಾಯ್ತು, ಸದ್ಯಕ್ಕೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್, ನಿಜಕ್ಕೂ ಏನಂದ್ರೆ ಉತ್ತರ ಪ್ರದೇಶ ಮಹಾಕುಂಭಮೇಳ ನಡೀತಾ ಇದೆ. ಆ ಮಹಾಕುಂಭಮೇಳಕ್ಕೆ ಬೀದರ್ನ ಏನು ಒಂದು ಕ್ರಷರ್ ನಲ್ಲಿ 12 ಹೆಚ್ಚು ಜನ ಹೋಗಿದ್ರು. ಒಂದೇ ಅಂದ್ರೆ ಸಂಬಂಧಿಕರು ಸೇರಿದಂತೆ ಒಂದೇ ಕುಟುಂಬದವರು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಕುಂಭಮೇಳದ ದರ್ಶನ ಮುಗಿಸ್ಕೊಂಡು ಏನು ಕಾಶಿ ಕಡೆ ಹೋಗ್ತಾ ಇದ್ರು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಮಿರಾಜ್ಪುರದ ಏನು ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಬಳಿ ಈ ಒಂದು ಘಟನೆ ಆಗಿರುವಂತಂದ್ರೆ ಅಪಘಾತ ಆಗಿರುವಂತದ್ದು. ಅಂದ್ರೆ ಮುಂದೆ ಲಾರಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ರಭಸವಾಗಿ ಆ ಒಂದು ಲಾರಿ ಹಿಂಬದಿಗೆ ಡಿಕ್ಕಿ ಆಗಿರುವಂತದ್ದು ರಭಸವಾಗಿ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಆ ಒಂದು ಏನು ಕ್ರಷರ್ ಇದೆ ಜಖಮ್ ಆಗಿರುವಂತದ್ದು. ಜಖಮ್ ಆಗಿರೋ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಅಂದ್ರೆ 12ಕ್ಕೂ ಏನು ಹೆಚ್ಚು ಜನ ಇದ್ರು. ಅದರಲ್ಲಿ ಬಹುತೇಕ ಈಗ ಏನೋ ಒಂದು ಎಕ್ಸ್ಪ್ಲೋರ್ ಕನ್ಫರ್ಮ್ ಮಾಡಿರೋ ಪ್ರಕಾರ 5 ಜನ ಅನ್ನುವಂಥದ್ದು. ಈಗ ಹೆಚ್ಚು ಜನ ಅಂದ್ರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಒಂದು ಅಪಘಾತದಲ್ಲಿ, ಭೀಕರ ಅಪಘಾತದಲ್ಲಿ ಬಹಳಷ್ಟು ಚಿಂತಾಜನಕ ಆಗಿರುವಂತದ್ದು ಕೆಲವರ ಪರಿಸ್ಥಿತಿ ಅನ್ನುವಂಥದ್ದು. ಈಗಾಗಲೇ ಮೃತದೇಹಗಳನ್ನು ಕೂಡ ಶವಗಾರಿಕೆ ಸ್ಥಳೀಯ ಆಸ್ಪತ್ರೆ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಚಿಂತಾಜನಕ ಏನಾಗಿದ್ರು ಅವ್ರನ್ನೂ ಕೂಡ ಒಂದು ಸ್ಥಳಕ್ಕೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಆಸ್ಪತ್ರೆಗೆ ತೆಗೆದುಕೊಂಡು ಚಿಕಿತ್ಸೆ ಕೊಡ್ತಿರುವಂಥದ್ದು. ಅಂದ್ರೆ ಸಾವಿನ ಸಂಖ್ಯೆ ಕೂಡ ಇದರಲ್ಲಿ ಹೆಚ್ಚಾಗುವಂತ ಸಾಧ್ಯತೆ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು ಮಹಾಕುಂಭಮೇಳ ಇತ್ತು, ಆ ಮಹಾಕುಂಭಮೇಳಕ್ಕೆ 2 ದಿನಗಳ ಹಿಂದೆ ಈ ಒಂದು ಬೀದರ್ನ ಲಾಡಗೇರಿ ಏನು ನಿವಾಸಿಗಳಿದ್ದಾರೆ, ಆ ನಿವಾಸಿಗಳು ಒಂದೇ ಕ್ರಷರ್ ಮಾಡ್ಕೊಂಡು ಅವರು ಏನು ಹೋಗಿದ್ರು ಆ ಕುಂಭಮೇಳಕ್ಕೆ ಮುಗಿಸ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯ ಈಗ ಸದ್ಯಕ್ಕೆ ಪ್ರಾಥಮಿಕ ಹಂತದ ಮಾಹಿತಿ ಸಿಗ್ತಿರುವಂತದ್ದು. ಈಗ ಅವರು ಅಲ್ಲಿಂದ ಪೊಲೀಸರು ಕೂಡ ಕನ್ಫರ್ಮ್ ಮಾಡಿ ಆಧಾರ್ ಕಾರ್ಡ್ ಏನಿದೆ ಅವ್ರದ್ದು ಆಧಾರ್ ಕಾರ್ಡ್ ಕೂಡ ಹಾಕಿರುವಂತದ್ದು. ಇನ್ನೂ ಹೆಚ್ಚಿನ ಮಾಹಿತಿ ಈಗ ಬೀದರ್ ಪೊಲೀಸರು ಮತ್ತೆ ಜಿಲ್ಲಾಡಳಿತ ಮತ್ತು ಏನು ಸಂಬಂಧಿಕರು ಕೂಡ ಕಲೆ ಹಾಕ್ತಿರುವಂತದ್ದು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ತಮ್ಮೆಲ್ಲ ಮಾಹಿತಿಗಾಗಿ. ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ರಸ್ತೆ ಅಪಘಾತದಲ್ಲಿ ಕರ್ನಾಟಕದ ಬೀದರ್ ಮೂಲದ 6 ಜನ ಸಾವನ್ನಪ್ಪಿರುವಂಥದ್ದು. ಆಕ್ಸಿಡೆಂಟ್ನ ತೀವ್ರತೆ ಹೇಗಿತ್ತು ಅನ್ನೋದನ್ನು ದೃಶ್ಯ ಸಾರಿ ಹೇಳ್ತಾ ಇದೆ. ಹಿಂಬದಿಯಿಂದ ಕ್ರೂಸರ್ ಡಿಕ್ಕಿ ಹೊಡೆದಿರುವಂಥದ್ದು.